मजाक नहीं कर रहा हूँ यार से। ओ क्या ಕರೆಕ್ಟಾಗಿ ಅದಕ್ಕಿಂತ ಒಂದು ಇಂಚ್ ಉದ್ದನೇ ಐತೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಹಬ್ಬ ಎಲ್ಲ ಆಯಿತು, ಎಲ್ಲರೂ ಹಬ್ಬ ಮಾಡಿದ್ದೀರಾ. 4 ದಿವಸ ರಜಾ ಇತ್ತು. ಗುರುವಾರ ಶುಕ್ರವಾರ ಹಬ್ಬ, ನೆಕ್ಸ್ಟು ಶನಿವಾರ ರಂಜಾನು, ಆಮೇಲೆ ಭಾನುವಾರ, ಇವತ್ತು ಸೋಮವಾರ. 4 ದಿವಸ ಹಬ್ಬ, 4 ದಿವಸ ರಜಾ. ನಾನು 4 ದಿವಸ ಡ್ಯೂಟಿ ಮಾಡಿಲ್ಲ. ಗುರುವಾರ ಹಬ್ಬ ಇತ್ತಲ್ವಾ, ಶುಕ್ರವಾರ ಆನ್ ಮಾಡಿದೆ, ನೋಡೋಣ ಡ್ಯೂಟಿ ಏನಾದರೂ ಬರ್ತಾವ ಅಂತ. ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಡ್ಯೂಟಿ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲ ರಜಾ ಇತ್ತಲ್ಲ. ಅಕಸ್ಮಾತ್ ಇಲ್ಲಿಂದ ಡ್ಯೂಟಿ ಪೋರ್ಟರಲ್ಲಿ ಎತ್ಕೊಂಡು ಹೋದ್ರೂ ಅಲ್ಲಿಂದ ಬರುತ್ತೋ ಇಲ್ವೋ, ಅಕಸ್ಮಾತ್ ಬರಲಿಲ್ಲ ಅಂದರೆ ಖಾಲಿ ಬರಬೇಕಲ್ಲ, ಸುಮ್ಮನೆ ಇಲ್ಲಿಂದ ಹೋಗಿದ್ದು ವೇಸ್ಟ್ ಆಗುತ್ತಲ್ಲ, ಆ ಥರ ಯೋಚನೆ ಮಾಡಿ 4 ದಿವಸದಲ್ಲಿ ಗುರುವಾರ ಹಬ್ಬ ಆಯಿತು. ಶುಕ್ರವಾರ ಏನು ಮಾಡಿದೆ, ಆನ್ ಮಾಡಿದೆ. ಒಂದು ಆರ್ಡ್ರ್ ಬಂತು. ಏನು ಮಾಡಿದೆ, ಎತ್ಕೊಂಡು ಲೊಕೇಶನ್ ಹತ್ರ ಹೋಗ್ತಾ ಇದ್ದೆ. ಕಸ್ಟಮರ್ಗೆ ಕಾಲ್ ಮಾಡಿದೆ, ಸರ್ ಯಾರು ಅಲ್ಲಿ ನೀವಿದ್ದೀರಾ ಅಥವಾ ಬೇರೆಯವ್ರನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಾ ಏನು ಅಂತ ಕೇಳಿದೆ. ಅವರು ಏನು ಅನ್ಬೇಕು ಆ ಕಡೆಯಿಂದ, ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಏನು ಐಟಮು ಅವೆಲ್ಲ ಬೇಡ, ಲೊಕೇಶನ್ ಹಾಕಿದ್ದೀನಿ ಬರ್ರಿ ಅಂತ ಅಂದ್ಬಿಡೋದ. ಅದಕ್ಕೆ ನಾನೊಂದು ಮಾತು ಹೇಳಿದೆ, ನಾನು ಇಷ್ಟು ದಿವಸದಿಂದ, ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಯಾರು ಈ ಥರ ಗಾಂಚಲಿ ಮಾತಾಡಿರಲಿಲ್ಲ, ನೀವೇ ಈ ಥರ ಮಾತಾಡಿದ್ದು. ನೀವೇನೇ ಹಾಕಿದ್ರು ಹಾಕಿಸ್ಕೊಂಡು ಹೋಗ್ಬಿಡೋಕ್ಕಾಗಲ್ಲ, ಬಂಡವಾಳ ಹಾಕಿದ್ದೀವಿ, ಹಿಂಗೆಲ್ಲ ಮಾತಾಡಿದ್ರೆ ಬರೋದೇ ಇಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ರಿ ಹಿಂದೆ. ಕ್ಯಾನ್ಸಲ್ ಮಾಡಲ್ಲ, ನಾನು ಯಾಕೆ ಮಾಡಲಿ, ಕ್ಯಾನ್ಸಲ್ ಮಾಡಲ್ಲ ಅಂದರು. ಆಮೇಲೆ ನಾನು ಹೋಗಲಿಲ್ಲ ಲೊಕೇಶನ್ ಹತ್ರ, ಸುಮಾರು ಹೊತ್ತು ನೋಡಿದೆ, ಮಾಡಲಿಲ್ಲ. ಆಮೇಲೆ ಏನು ಮಾಡಿದೆ, ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಅವರು ಗೊತ್ತಲ್ಲ, ಅವರು ಹೋಗಿ ಸರ್ ಲೊಕೇಶನ್ ಹತ್ರ ಅಂತಾರೆ. ನಾವೇನೇ ಹೇಳಿದ್ರು ಹಂಗೆ ಮಾತಾಡೋರು ಹಿಂಗೆ ಮಾತಾಡೋದ್ರೆ ಕೇಳಲ್ಲ. ಏನಾದ್ರು ಬೇರೆ ಐಟಮ್ ಆಗಲ್ಲ ಹಿಂಗೆ ಅಂತಂದರೆ ಫೋನ್ ಮಾಡಿ ಕಾನ್ಫರೆನ್ಸ್ ತೊಗೊಂಡು ಏನಾದ್ರು ರಿಸ್ಕ್ ರಗಳೆ ಅದೊಂದು, ಯಾಕೆ ಅವೆಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನೇ ಕ್ಯಾನ್ಸಲ್ ಮಾಡಿದೆ. ಸಸ್ಪೆಂಡ್ ಆಯಿತು, 6 ಅವರ್ ಏನೋ ಸಸ್ಪೆಂಡ್ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ಸೀದಾ ಮನೆಗೆ ಹೋದೆ ಅಷ್ಟೇ, ಡ್ಯೂಟಿ ಏನು ಮಾಡಲಿಲ್ಲ. ಆಮೇಲೆ ಶನಿವಾರ ರಂಜಾನ್ ಇತ್ತು, ಅವತ್ತು ಮಾಡಲಿಲ್ಲ. ಭಾನುವಾರ ಮಾಮೂಲಿ ರಜಾ. ಇವತ್ತು ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ಪೋರ್ಟರಲ್ಲ, ಪರ್ಸನಲ್ ಬಾಡಿಗೆ ಕೇಳಿದೆ. ಈಗ ಫೋನ್ ಮಾಡೋರೆ 12 ಗಂಟೆಗೆ. ಬೆಳಗ್ಗೆನೇ ಒಂದು 10 ಮಾಡಿದೆ ನಾನು, ಅವ್ರ ಫೋನ್ ಹೋಗಲಿಲ್ಲ, ಮತ್ತು ಯಾವುದೂ ಇರಲಿಲ್ಲ ಮೋಸ್ಟ್ಲಿ. ಅದಕ್ಕೆ ಇವಾಗ ಐತೆ ಅಂತ ಹೇಳಿ ಅವರೇ ಫೋನ್ ಮಾಡಿದರು. ಹೋಗ್ತಾ ಇದ್ದೀನಿ, ಎಲ್ಲಿಗೈತೆ ಏನು ನೋಡೋಣ, ಅದ್ರ ಮೇಲೆ ನಮ್ಮದು ಡಿಸೈಡ್ ಆಗುತ್ತೆ ಪೋರ್ಟರಲ್ಲಿ ಡ್ಯೂಟಿ ಮಾಡ್ಬೋದಾ ಇಲ್ವಾ ಏನು ಅಂತ. ಸ್ನೇಹಿತರೆ, ಇಲ್ಲಿ ಗಾಡಿ ತೆಗಿತಾವ್ರು ನೋಡಿ, ಅಲ್ಲಿ ಹಾಕಬೇಕು ಪಕ್ಕದಲ್ಲಿ, ಹಾಕು ಅಂತ ಹೇಳಿದ್ರು. ಸ್ನೇಹಿತರೆ, ಆ ಕಡೆ ಒಂದು ಸ್ವಲ್ಪ ಲೋಡ್ ಮಾಡಿದ್ರು, ಇವಾಗ ಈ ಕಡೆ ಈ ಗೋಡನಲ್ಲಿ ಒಂದು ಸ್ವಲ್ಪ ಐಟಮ್ ಐದಂತೆ ನೋಡಿ. ಇನ್ನೂ ಜಾಗ ಬೇಜಾನ ಐತೆ, ಇದ್ರೊಳಗಡೆಯಿಂದ ಲೋಡ್ ಮಾಡ್ತಾರೆ. ಇಬ್ಬರು ಇಲ್ಲಿ ಲೋಡ್ ಮಾಡ್ತಾವ್ರೆ, ಇನ್ನು ಮಿಕ್ದವರೆಲ್ಲ ಆ ಗಾಡಿ ಲೋಡ್ ಮಾಡ್ತಾವ್ರೆ. लाइव चल रहे हो? लाइव है, दिखाना क्या कर रहे हो? लाइव चल रहे हो? ये कौन सा मोबाइल है यार? हम बेंगलोर सिटी का क्या कर रहे हो दोस्तों? वीडियो बना रहे? अरे यार ये तो बेचना है मेरे को, लोड करो जल्दी। चैनल कौन से तेरे चैनल? कैमरा कितने का लिया तुमने? 50 रुपये का। हम नहीं पीते बीड़ी, मैच बॉक्स नहीं। अरे मेरे को भी चाहिए कैमरा, में कितने का मिलेगा? ले लो, यही कितने का? 50,000 दे। अरे यार कम रुपये, ठीक है, 1,000 कम दे दो। 1,000 छोड़ो सही बता यार, मेरे को कैमरा चाहिए कितने में? ये नहीं मैं मजाक नहीं कर रहा हूँ यार सही। ओ क्या निकल रहा है 50,000 को कनाडा में क्या बोलते हैं? दीजिए यार पानी, दीजिए निकरा यार 50,000 निकरा पानी दीजिए। ये छोड़ो यार, टाइम नहीं। अरे बता यार, आई बता 50,000 सोरा। ಸ್ನೇಹಿತರೆ, ಇದು 2 ಪಾಯಿಂಟ್ ಹಾಕವ್ರೆ, ಹೇಳ್ತೀನಿ. ಡೋರ್ ಕ್ಲೋಸ್ ಮಾಡ್ಬಿಡ್ತೀನಿ.
ನೋಡಿ ಮುಂದೆಗಡೆ ಇರೋದು ಒಂದು ಪಾಯಿಂಟ್, ಹಿಂದೆಗಡೆ ಇರೋದು ಇದೊಂದು ಪಾಯಿಂಟ್. ಇದು ಬಂದೇ ಒಂದು ಪೀಣ್ಯ, ಇನ್ನೂ ಒಂದು RMC2 ಅಂತೆ. RMC2 ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಅದು ಬಂದು ಬ್ರೋ ಗಾಡಿ ಹತ್ತುತ್ತಾ ಇಲ್ಲ ಅಪ್ಪಲ್ಲಿ, ಇಷ್ಟೊಂದು ತೂಕ ಆಯ್ತಾ? ನಮ್ಮ ಅಶೋಕ್ ಲೇಲ್ಯಾಂಡ್ ಇದೇ ರೋದ್ನೆ ನೋಡಿ, ಎತ್ಕೊಳ್ಳಲ್ಲ ಬೇಗ ರಪ್ಪ ಅಂತ ಪಿಕಪ್ಪು. ರೆಗ್ಯುಲರಾಗಿ ಒಂದು ಹೋಗ್ತಾ ಇದೆ, ಒಂದು ಕಾಂಪೌಂಡ್, ಅದು ಯಾವುದೋ ಕಾಂಪೌಂಡ್ ಹೇಳ್ತಾರಪ್ಪ ಅದಕ್ಕೆ. ಅಂದರೆ RMC ಗೇಟ್ ಒಳಗಡೆ ಹೋಗಂಗಿಲ್ಲ, ಗೇಟ್ ಒಳಗೆ ಹೋಗ್ಬೇಕು ಅಂದರೆ 50 ರೂಪಾಯಿ ಕೊಟ್ಟು ಹೋಗ್ಬೇಕಲ್ಲ. ಅದರಿಂದ ಈಚೆನೇ ಒಂದು ಮಾರ್ಕೆಟಿಂಗ್ ಅಂತ ಗೋಡನ್ಗಳೆಲ್ಲ ಅದೇ, ಮುಖೇಶ್ ಮಾರ್ಕೆಟಿಂಗ್ ಆಯಿತಾ, ಆ ಥರ ಎಲ್ಲ ಅವೇ ಅಲ್ಲಿ ಹೋಗ್ತಾ ಇದೆ. ಇದು ಯಾವುದೋ ಹೊಸದು ಬಂದೈತೆ, ಇದು ಮೋಸ್ಟ್ಲಿ RMC ಒಳಗಡೆ ಹೋಗ್ಬೇಕೇನೋ ಗೊತ್ತಿಲ್ಲ. ನೋಡೋಣ, ನಂಬರ್ ಐತೆ, ಕಾಂಟ್ಯಾಕ್ಟ್ ಮಾಡೋಣ. RMC ಒಳಗೆ ಹೋದರೆ ಅಲ್ಲಿ ಹಿಂಸೆ, ಜಾಮ್ ಇದ್ದರೆ ಕಷ್ಟ ಆಗೋಗ್ಬಿಡ್ತದೆ. ಮೊನ್ನೆ ಎಲ್ಲ ಹಬ್ಬ ಆಗಿರೋದ್ರಿಂದ ಐ ಥಿಂಕ್ ನನಗೇನು ಜಾಮ್ ಇರೋಲ್ಲ ಅಂದ್ಕೊಂಡಿದ್ದೀನಿ. ಹೋಗೋಣ ಫಸ್ಟು ಪೀಣ್ಯ ಹಿಂದೆಗಡೆ ಚಿಕ್ಕದ ಮೂಟೆ ಎಲ್ಲ ಐತಲ್ಲ, ಅದನ್ನು ಕೊಟ್ಕೊಂಬಿಡೋಣ. ಅದನ್ನು ಕೊಟ್ಕೊಂಡು ಆಮೇಲೆ ಯಶವಂತಪುರ ಹೋಗಿ ಅಲ್ಲಿಂದ ಪೋರ್ಟ್ರಲ್ ಮಾಡೋಣ. ನಾನು ಯಾವುದೋ ಲಾಂಗ್ ದೊಡ್ಡಬಳ್ಳಾಪುರ ಏನಾದರೂ ಇರುತ್ತೆ ಅಂದ್ಕೊಂಡೆ ಇವತ್ತು, ಬಟ್ ಲೋಕಲ್ಲು ಟೋಟಲು 2ರಿಂದ ಎಷ್ಟು kg ಇದೆ ಅಂತ ನೋಡ್ಕೊಂಬಿಡ್ತೇನೆ. 1 ಟನ್ 2 ಟನ್ ಅಷ್ಟೇ, 200 ಐತೆ. ಈ ಮಿಡಲ್ ಈಸ್ಟು ಮಧ್ಯ ಪ್ರಾಚ್ಯ ಯುದ್ಧ ಏನು ನಡೀತಾ ಇದೆ, ಇರಾನ್ ಇಸ್ರೇಲ್ ಅವೆಲ್ಲ, ಬರೀ ಈ ತೈಲ ಉತ್ಪಾದನೆ ಕೇಂದ್ರ ಮತ್ತು ಗ್ಯಾಸ್ ಎಲ್ಲ ಇದು ಮಾಡ್ತಾರೆ ನೋಡಿ, ಅದ್ರ ಮೇಲೆ ಬಾಂಬ್ಗಳು ಹಾಕೊಂಡು ಸಾಯ್ತವ್ರೆ. ಯಾವಾಗ ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ, ಇನ್ನೂ ನಿಂತಿಲ್ಲ ಯುದ್ಧ. ಇವ್ರಿಗೆ ಹೊಡೆಯೋದು, ಅವ್ರಿಗೆ ಹೊಡೆಯೋದು. ಹೊಡೆಯೋದಿರಲಿ, ಬರೀ ಎಲ್ಲಿ ತೈಲ ಉತ್ಪಾದನೆ ಮಾಡೋ ಬಾವಿಗಳು ಎಲ್ಲಿರ್ತವೆ ಅಲ್ಲಿಗೆ ಬಾಂಬ್ ಹಾಕ್ತಾವ್ರೆ. ಅದು ಹಾರ್ಮುಜ್ ಜಲಸಂಧಿ ಏನು ಮಾಡವ್ರೆ, ಅದನ್ನು ಕ್ಲೋಸ್ ಮಾಡವ್ರೆ. ಯಾವಾಗ ಇಮಿಡಿಯೇಟ್ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಮೊನ್ನೆ ಎಲ್ಲೋ ನ್ಯೂಸಲ್ಲಿ ನೋಡ್ದಂಗೆ ಆಯಿತು, ಯಾವುದೋ ಊರಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಹಾಕವ್ರೆ ಬಂಕಲ್ಲಿ. ಜನ ಅಯ್ಯೋ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಯುದ್ಧ ಆಗ್ತೈತೆ ಅಂದ್ಬಿಟ್ಟು ಮುಗಿ ಬಿದ್ದುಬಿಟ್ಟವ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನ್ಗಳು ಹಿಡ್ಕೊಂಡು. ಜಾಸ್ತಿ ಆಗೋಗ್ಬಿಡ್ತದೆ, ಸಿಗಲ್ಲ ಪೆಟ್ರೋಲ್ ಡೀಸೆಲ್ಲು ಅಂತ. ಡೆಲ್ಲಿ ರಾಜಸ್ಥಾನ್ ಟ್ರಾನ್ಸ್ಪೋರ್ಟ್ ಒಳಗಡೆ ಹಾಕ್ಸಿದ್ರು, ಏನೋ ಕರೀತಾವ್ರು ಇರಪ್ಪ. ಎಂಟ್ರಿ ಎಲ್ಲ ಮಾಡಿಕೊಂಡು ರಿವರ್ಸ್ ಹಾಕೊಂಡ್ರು. ಕರೆಕ್ಟಾಗಿ 1 ಗಂಟೆ ಊಟ ಟೈಮು. ನಾನು ಬಂದು ಲೋಡ್ ಮಾಡಿಸಿದ್ದೆ ಲೇಟ್ ಆಯ್ತು ಇವತ್ತು. ಇನ್ನು ಯಶವಂತಪುರಕ್ಕೆ ಬೇರೆ ಹೋಗಬೇಕು. 20 ಬ್ಯಾಗ್ ಐತೆ, ಅನ್ಲೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸ್ನೇಹಿತರೆ ಊಟಕ್ಕೆ ಹೋಗಿದ್ರು, ಊಟದಿಂದ ಬಂದು ಮಾಡಿದ್ರು. ಅದು ಇನ್ನೂ ಒಂದು ಫೋನ್ ಮಾಡಿದ್ದೆ, ನಂಬರ್ ಕೊಟ್ಟಿದ್ರು, ಲೊಕೇಶನ್ ಕಳಿಸ್ತೀನಿ ಅಂತ ಅಂದರು. ಕಳಿಸವ್ರೆ. ಸ್ನೇಹಿತರೆ ಇದು RMC2 ಅಂದರೆ ಗೇಟಿಂದ ಒಳಗಡೆ ಹೋಗಂಗಿಲ್ಲ. RMC2 ಗೇಟ್ ಒಳಗಡೆ ಇಲ್ಲೇ ಮುಂದೆ ಐತೆ ಕೇಸರಿಯ ಡ್ರೈ ಫ್ರೂಟ್ಸ್ ಅಂತೆ. ಸ್ಪೈಸ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಇಲ್ಲೆಲ್ಲೈತೆ ಇಲ್ಲೆಲ್ಲ ಐತೆ. ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಅನ್ಲೋಡ್ ಮಾಡ್ಕೊಂತಾರೆ, ಅಲ್ಲಿ ಹಿಂದೆಗಡೆ ಗ್ಯಾಪ್ ಐತೆ, ಅಲ್ಲಿಂದ ಸ್ನೇಹಿತರೆ ಪೋರ್ಟರ್ ಆನ್ ಮಾಡಿದ್ದೀನಿ. 2:30 ಇವಾಗ. ನೋಡೋಣ ಯಾವ್ದಾದ್ರು ಬಿದ್ದರೆ.
ಸೀನ್ ಅಂದರೆ ಪೋರ್ಟರಲ್ಲಿ ಒಂದು ಬಾಡಿಗೆ ಎತ್ಬಿಟ್ಟಿದ್ದೀವಿ, ತುಮಕೂರಿಗೆ ಬಿದ್ದೈತೆ. ಔಟ್ ಆಫ್ ಸ್ಟೇಷನ್ ಅಂತ ಇಲ್ಲಿಂದ ಒಳ್ಳೆ ಬಾಡಿಗೆನೇ ಎತ್ಬಿಟ್ಟಿದ್ದೀನಿ. ಫೋನ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದೆ, ಇನ್ನೂ ಇವರು ಅನ್ಲೋಡೇ ಮಾಡಿಲ್ಲ. ಇನ್ನು ನೋಡಿ, ಇನ್ನೂ ಇಷ್ಟೈತೆ ಒಳಗಡೆ ಹಾಕಿರೋದನ್ನ ಹೋಗಿ ಅನ್ಲೋಡ್ ಅಂದರೆ ಟ್ರಾಲಿ ಮೇಲೆ ಹಾಕ್ಕೊಂಡು ಹೋಗಿ ಅಲ್ಲಿ ಅನ್ಲೋಡ್ ಮಾಡ್ತಾವ್ರೆ. ಬಂದು ಮತ್ತೆ ಟ್ರಾಲಿಗೆ ಹಾಕ್ಕೊಂಡು ಲೋಡ್ ಮಾಡಬೇಕು. ಆ ಗಾಡಿ ಯಾರೋ ತಿರ್ಗಿಸ್ತಾವ್ರೆ, ನಮ್ಮ ಗಾಡಿ ತೆಗಿ ಅಂತ ಹೇಳ್ತಾರೇನೋ. ಬೇಗ ಫಟಾಫಟ್ ಅಂತ ಮಾಡ್ಕೊಂಡು ಹೋಗಬೇಕು. ಆ ಬಾಡಿಗೆ ಒಳ್ಳೆ ಬಾಡಿಗೆ ಕ್ಯಾನ್ಸಲ್ ಆಗಿ ಬಿಡಬಾರ್ದು. ಅಮೌಂಟ್ ಎಲ್ಲ ಹೇಳ್ತೀನಿ ಎಷ್ಟು ಬಿದ್ದೈತೆ ಅಂತ. ನೋಡಿ ಇವಾಗ ತೋರಿಸ್ಬಿಡ್ತೀನಿ ನಿಮಗೆ. ಬಿದ್ದಿರೋದು 2 ಕಿಲೋಮೀಟ್ರ್ ಐತೆ ಅಷ್ಟೇ. ಕಾಣಿಸ್ತೈತಾ ಔಟ್ ಸ್ಟೇಷನ್ ಅಂತ ಇಲ್ಲಿ ಬಂದೈತೆ ನೋಡಿ, ಯೆಲ್ಲೋ ಕಲರ್. ಇನ್ನು ಈ ಕಡೆನೇ ಬಾ, ಈ ಕಡೆ ಜಾಗ ಐತೆ. ಬಾ 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 ಬಾ, ಇನ್ನು ಈ ಕಡೆಗೆ ಬಾ. ಬಾ ಬಾ, ಸೀದಾ ಬಾ. ಸಾಕಾ? ಅನ್ಲೋಡ್ ಆಗೋದು ಲೇಟ್ ಆಯಿತು. ಅಲ್ಲಿ ಯಾರೋ ನೋಡಿ ಇನ್ನೊಂದು ಗಾಡಿ ತಗೊಂಡು ಹಾಕಿದ್ರು. ಇವಾಗ ಅಲ್ಲಿ ಹೋಗೋದು ಹಿಂಸೆ. ಏನಿಲ್ಲ ಅಂದರೂ 3 ಸತಿ ಫೋನ್ ಮಾಡೋರು ಅವ್ರು ನನಗೆ. ಅಣ್ಣ ಎಲ್ಲಿದ್ದೀಯ ಅಣ್ಣ, ಬಂದಣ್ಣ ಬಂದಣ್ಣ. ಆ ಕಾರು ಹೋಯ್ತಾ ಇಲ್ಲ ಅಲ್ಲಿ. ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಆ ಕಾರು ಹೋಗಲಿಲ್ಲ, ನನ್ನ ಗಾಡಿ ಹೋಗುತ್ತಾ? ಒಳ್ಳೆ ಕೆಲಸ ಕೊಟ್ಟಾರ ಅವರು. ಬರ್ತೆ ಬನ್ನಿ, ಬಾಣ ಬಾಣ, ಆರಾಮಾಗಿ ಬನ್ನಿ, ಏನಾಗಲ್ಲ ಬನ್ನಿ. ಇನ್ನು ಅರ್ಧ ಅಡಿ ಗ್ಯಾಪ್ ಐತೆ, ಇನ್ನೊಂದು ಈ ಕಡೆ ಜಾಗ ಐತೆ. ಬನ್ನಿ 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 ಬನ್ನಿ, ಸೀದಾ ಬನ್ನಿ. ಬಾಣ ಬಾಣ. ಇವಾಗ ನನ್ನ ಗಾಡಿಗೆ ಹೋಗೋದೇ ಇರೋದು ಗುರು. ನನ್ನ ಗಾಡಿ ಐತೆ ಬೇಗ ಐತೆ, ಅಲ್ಲಿ ಮೇಲೆ ಟಚ್ ಆಗುತ್ತಾ ಏನೋ ಗೊತ್ತಿಲ್ಲ. ಹೋಗ್ಬಿಟ್ರೆ ಸಾಕಪ್ಪ, ಕಾರ್ ಹೋಗೈತೆ. ಆ ಗಾಡಿ ಇವಾಗ ನನ್ನ ಗಾಡಿ ಪಾಸ್ ಆಗಿಲ್ಲ ಅಂದಿದ್ರೆ ಆರ್ಡ್ರ್ ಪಕ್ಕ ಕ್ಯಾನ್ಸಲ್ ಆಗಿದೈತಿ. ಇದು ಯಾಕೆ ಗೊತ್ತಾ, ಸಿಕ್ಕಾಪಟ್ಟೆ ಅವರು ತಾಳ್ಮೆನೇ ಇಲ್ಲ ಅವ್ರಿಗೆ. ಅವ್ರು 5 ಗಂಟೆ ಅಷ್ಟು ಅಲ್ಲಿ ಹೋಗ್ಬೇಕು ತುಮಕೂರಿಗೆ. ಬೇಗ ಬಾ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ಅಂತವ್ರೆ ಇವರು. ಈ ಗಾಡಿ ಇವಾಗ ಪಾಸ್ ಆಗಿಲ್ಲ ಅಂದರೆ ಲೈಲ್ಯಾಂಡ್ ಅವರು ಅಂತ ತೆಗಿತಾರಿಲ್ಲ, ಲೋಡ್ ಗಾಡಿ. ನಾನು ನಾಳೆ ಕೇಳಿದೆ, ಅಣ್ಣ ಇರೋಣ ನಮ್ಮ ಗಾಡಿಗೆ ಹೋಗ್ಬೇಕು ಒಂಚೂರು ಸೈಡ್ ಹಾಕೋಣ ಅಂದರೆ, ಅಣ್ಣ ಲೋಡ್ ಗಾಡಿ ಆಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಅಂದ್ಬಿಟ್ರು. ನೋಡಿ ಇವಾಗ ಕರೆಕ್ಟಾಗಿ 10 ನಿಮಿಷ ತೋರಿಸ್ತೈತೆ. ಬಂದೆ ಕೊನೆಗೂ ಲೊಕೇಶನ್ ಹತ್ರ. ಆನಂದ ಆಗ್ತೈತೆ. ಏನಕ್ಕೆ ಹೇಳ್ರಿ, ಮಿಷಿನ್ ಕಂಪ್ಲೀಟ್ ಮಾಡಿದ್ನಲ್ಲ ಅದಕ್ಕೆ. ನೋಡಿ ಇಲ್ಲೇ ಇದೇ 407 ನೋಡಿ ಹೇಳಿರೋದು ಇವರು ಕರೆಕ್ಟಾಗಿ. ಅಂದರೆ ಹಳೆ 407 ಅಷ್ಟು ಹೈಟ್ ಇರಬೇಕು ಅಂತ ಇರಲ್ಲ ಈ ಗಾಡಿಗಾ. ಕರೆಕ್ಟಾಗಿ ಅದ್ರ ಪಕ್ಕದಲ್ಲೇ ನಿಲ್ಸಿದ್ದೀನಿ. ಎಷ್ಟು ಹೈಟ್ ಬರುತ್ತೆ ತೋರಿಸ್ತೀನಿ ರೀ. ಕರೆಕ್ಟಾಗಿ ಅದಕ್ಕಿಂತ 1 ಇಂಚ್ ಉದ್ದನೇ ಐತೆ. ನೋಡಿ ಈ ಗಾಡಿಗೆ ರಿವರ್ಸ್ ಹಾಕ್ಬೇಕಂತೆ. ಚೈನ್ ಹಾಕಿದ್ದೆ ಸರಿಯಾಗೈತಲ್ಲ. ಲೋಡು ಗಾಡಿನೇ ಕುಂತ್ಕೊಂಡ್ಬಿಟ್ಟೈತೆ. ಅಷ್ಟೇನಾದ್ರು ತುಂಬಿಡ್ತಾರ. ಆ ಗಾಡಿ ತುಂಬ ಐತೆ ಐಟಮು, ಒಂಚೂರು ಗ್ಯಾಪ್ ಇಲ್ಲ. ಏನೋ ಬಾಕ್ಸ್ಗಳು ಲೋಡ್ ಏನು ಜಾಸ್ತಿ ಇರಂಗೈತಾ. 2 ಟನ್ಗೆ 407 ಆ ರೇಂಜಿಗೆ ಕುಂತೈತೆ. ನಮ್ಮ
ನಮ್ಮ ಗಾಡಿಗೆ ಹಾಕಿದ್ರೆ ಗೊತ್ತಾಗುತ್ತೆ. ಹಾಕಿ ಲೋಡ್ ಮಾಡಲಿ ಫಸ್ಟ್. ಎಷ್ಟನ್ನ ಐತೆ? ಯಾವುದು 2,350 ಬಿಲ್ ಕೊಡ್ತೀನಿ ಅದು. ಅಷ್ಟೇನಾ? ಯಾಕೆ ಈ ಗಾಡಿ ಹೋಗಲ್ವಾ? ಆ ಗಾಡಿ ಡ್ರೈವರು ಕುಡಿದ್ಬಿಟ್ಟು ಗಾಡಿ ಟಚ್ ಮಾಡಿ ಬಂಪರ್ ನಮ್ಮ ಯಜಮಾನ ಗಾಡಿ ಟಚ್ ಮಾಡ್ಬಿಡ ಸ್ಕೋಡ ಗಾಡಿ. ಇಷ್ಟು ಜಾಗ ಐತೆ ಗೊತ್ತಾಗಲ್ಲ. ಪವರ್ ಶೇರಿಂಗ್ ಇದ್ರೆ ಬುದ್ಧಿತಾ ಇರಲ್ಲ ಅಂತ ನೀನು ಪವರ್ ಶೇರಿಂಗ್ ನಾಳೆ ಓಡ್ತೀನಿ. ನಮ್ಮ ಗಾಡಿಗೂ ಈ ಗಾಡಿಗೂ ಗ್ಯಾಪ್ ಎಷ್ಟೈತೆ? ಈ ಕಡೆ ನೋಡಿ, ಒಂದು 2 ಇಂಚ್ ಆಗಲ್ಲ ಕಾಣ್ತೈತಾ? ಈ ಕಡೆ ಅಷ್ಟಿಲ್ಲ, ಈ ಕಡೆ 1 ಇಂಚು ನೋಡಿ. ಒಂಚೂರು ಒಳಗೈತೆ ನಮ್ಮ ಗಾಡಿ, ಒಂಚೂರು ಈ ಕಡೆ ಐತೆ. ಸ್ನೇಹಿತರೆ 2,300 ಐತಂತೆ ವೆಯ್ಟು. ಬಿಲ್ಲಲ್ಲೂ ಅಷ್ಟೇ ಐತೆ. ಕರೆಕ್ಟಾಗಿ ಆಗೈತೆ. ಕರೆಕ್ಟಾಗಿ ಹಿಡಿತಲ್ವಾ? ಹುಡುಗಿನ ದೊಡ್ಡದ ಅದೇ ಹೇಳಿದ ಅಷ್ಟೇ ಬರ್ತದೆ ಅಂತ ನಾನು 407. ಸ್ನೇಹಿತರೆ ಇದು ಬಂದು 60-61 ಕಿಲೋಮೀಟರ್ ಏನೋ ಇತ್ತು. ಅಲ್ಲಿಂದ ಹೋಗ್ತಾ ಇದ್ದೀನಿ. ಇದು ಎಷ್ಟು ಕೊಟ್ಟಿರೋದು ಅಂದರೆ 3,136 ರೂಪಾಯಿ ಬಂದೈತೆ. ಒಂದೊಂದು ಸತಿ ಒಂದೊಂದು ಥರ ಕೊಡ್ತಾನೆ. ಲಾಸ್ಟ್ ಟೈಮ್ ಮಾಕ್ಲಿಯಿಂದನೇ ನಾನು ತುಮಕೂರಿಗೆ ಇಷ್ಟಕ್ಕೆ ಹೋಗಿದ್ದೆ. ತುಮಕೂರಿಗೆ ಸೇಮ್ 3,100 ರೂಪಾಯಿಗೆ ಹೋಗಿದ್ದೆ ನಾನು. ಇದು ಅಲ್ಲಿ ಯಶವಂತಪುರದಿಂದ ಬಂದಿರೋದು ಬಾಡಿಗೆ ನನಗಿದು. ಯಶವಂತಪುರ, ಗೊರಗುಂಟೆಪಾಳ್ಯ ಅಲ್ಲಿಂದನೂ ಅಷ್ಟೇ ಬಂದೈತೆ ಅಮೌಂಟು. ಒಂದೊಂದು ಸತಿ ಒಂದೊಂದು ಥರ ಕೊಡ್ತಾನೆ. ಆನ್ಲೈನ್ ಪೇಮೆಂಟ್ ಆಗೈತೆ. ಒಂದು 130 ರೂಪಾಯಿನ ಕಲೆಕ್ಟ್ ಮಾಡಿ ಅಂತ ತೋರಿಸ್ತೈತೆ ಅಷ್ಟೇ. ಸ್ನೇಹಿತರೆ ಒಂದು ಮಕ್ಕಾರು ಏನಂದರೆ, ನಾನು ಹೇಳಿದೆ ನಿಮಗೆ ತುಮಕೂರಿಗೆ ಬಾಡಿಗೆ ಬಿದ್ದಿರೋದು ಅಂತ. ನನಗೆ ತೋರಿಸಿದ್ದು ಹಂಗೆ. ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಇವಾಗಲೂ ಹಂಗೆ ತೋರಿಸ್ತೈತೆ. ನನಗೆ ಫೋನ್ ಮಾಡಿ ಕುಣಿಗಲ್ಗೆ ಹೋಗೋಕ್ಕೆ ಎಷ್ಟೊತ್ತು ಆಗುತ್ತೆ ಇನ್ನ ಅಂತ ಕೇಳಿದ್ರು. ನಾನು ಕುಣಿಗಲ್ಲ, ತುಮಕೂರಲ್ವಾ ಅಂದೆ. ಇಲ್ಲ ಕುಣಿಗಲ್ಲು ಅಂದರು. ಕರೆಕ್ಟಾಗಿ ನೆನ್ಮಂಗ್ಲ ನೋಡಿ, ಇಲ್ಲಿ ಇವಾಗ ಲೆಫ್ಟ್ ತಗೋಬೇಕು ಕುಣಿಗಲ್ಗೆ ಹೋಗೋಕ್ಕೆ. ಇಲ್ಲೇ ಫೋನ್ ಮಾಡಿದ್ರು, ಇನ್ನೊಂಚೂರು ಹಿಂದೆ ಇದ್ದಂಗೆ ಮಾಡಿದ್ರು. ಬಟ್ ಲೊಕೇಶನ್ನು ನಾನು ಹಾಕಿರಲಿಲ್ಲ. ತುಮಕೂರು ಅಲ್ವಾ ಅಂದ್ಬಿಟ್ಟು ಅಲ್ಲಿ ಹತ್ರ ಹೋದಾಗ ಹಾಕೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಲೊಕೇಶನ್ ಹಾಕಿದ್ರೆ ಕುಣಿಗಲ್ ಹತ್ರನೇ ತೋರಿಸ್ತೈತೆ. ಅಂದರೆ ಕುಣಿಗಲ್ ಅಲ್ಲ, ಕುಣಿಗಲ್ ಹತ್ರ. ಇಲ್ಲಿಂದ ಇವಾಗ ಒಂದು 38 ಕಿಲೋಮೀಟರ್ ತೋರಿಸ್ತೈತೆ ನೆನ್ಮಂಗ್ಲಿಂದ. ನೋಡಿ ಇಲ್ಲಿ ತೋರಿಸ್ತಾ ಇರೋದು ತುಮಕೂರು. ನನಗೆ ಆರ್ಡ್ರ್ ಬಂದಾಗಲೂ ತುಮಕೂರು ಅಂತಲೇ ಬಂದಿದ್ದು. ಬಟ್ ಇದು ಲೊಕೇಶನ್ ಹಾಕಿದ್ರೆ ಕುಣಿಗಲ್ಲು. ನಾನೇನಾದರೂ ಲೊಕೇಶನ್ ಅವರು ಫೋನ್ ಮಾಡಿಲ್ಲ ಅಂದರೆ ಹೋಗ್ಬಿಡ್ತಾ ಇದ್ದೆ. ಲೊಕೇಶನ್ ಹಾಕಿಲ್ಲ ನಾನು. ಹತ್ರ ಹೋದ್ಮೇಲೆ ಇನ್ನೇನು ತುಮಕೂರು ಏನು ಗೊತ್ತಿರೋದೆ ಅಲ್ವಾ ನಮಗೆ. ದಾವಸ್ಬೇಡೆ ಅಲ್ಲಿಂದ ಮುಂದೆ ಹಾಕೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೆ ನನ್ನ ಪಾಡಿಗೆ ನಾನು. ಈಗ ಲೊಕೇಶನ್ ಹಾಕಿ ಅವ್ರು ನೋಡಿದ್ರೆ ನಾನು ಲೆಫ್ಟ್ ತೋರಿಸ್ತಾ ಇದ್ದೀನಿ. ಅವ್ರು ಹೇಳಾದ್ಮೇಲೆ ಲೊಕೇಶನ್ ಹಾಕಿದ್ರೆ. ಸ್ನೇಹಿತರೆ ಇದು ಟೋಲ್ ತಪ್ಪಿಸ್ಕೊಂಡು ಆ ಕಡೆಯಿಂದ ಒಳಗಡೆಯಿಂದ ಹೋಗ್ಬೋದಾಗಿತ್ತು. ಲೇಟ್ ಆಗಿಬಿಡ್ತದೆ. ಕರೆಕ್ಟಾಗಿ 5 ಗಂಟೆ ಅಷ್ಟರಲ್ಲಿ ಹೋಗಿ ಅಂತ ಪ್ರಾಣ ತಿಂತವ್ರೆ. ಕೆಲವರೆಲ್ಲ ಬೇಗ ಈಗ ಹೋಗೋದ್ರೆ ಎಕ್ಸ್ಟ್ರಾ ಆಗೋ ತಡ ಅಂತಾರೆ. ಆದರೆ ನನಗೆ ಹಂಗೆ ಹೇಳೋಕ್ಕೆ ಬರಲ್ಲ. ಸ್ವಲ್ಪ ಬೇಗ ಹಂಗೆ ಹಿಂಗೆ ಅಂದರೆ ನಮ್ಮ ಕೈಲಾದಷ್ಟು ಬೇಗ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ಕ್ಯಾನೇ ಆಯ್ತಲ್ಲ ಗುರು. ಸ್ನೇಹಿತರೆ ಇನ್ನೊಂದು 6-7 ಕಿಲೋಮೀಟ್ರ್ ಆಯ್ತು ಅಷ್ಟೇ ಲೊಕೇಶನು. ಕುಣಿಗಲ್ಗಿಂತ ಒಂದು 7-8 ಕಿಲೋಮೀಟ್ರ್ ಹಿಂದೆ ಅಷ್ಟೇ ನಾನು ಹೋಗ್ತಾ ಇರೋ ಲೊಕೇಶನಿಂದ. ಕುಣಿಗಲ್ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಸ್ನೇಹಿತರೆ ನಾವು ಇವಾಗ ಅವ್ರು ಮೇಯ್ನ್ ಏನು ಕೇಳಿದ್ರು, ಹೈಟ್ ಇರಬೇಕು, ಗಾಡಿ ಹೈಟ್ ಇರಬೇಕು ಅಂತ ಕೇಳಿದ್ರಲ್ವಾ. ಸರಿ ಆಯಿತು, ನಮ್ದಿದೆ ಹೈಟು 7 ಅಡಿ 1 ಇಂಚ್ ಕಡಿಮೆ ಐತೆ. 7 ಅಡಿ ಇಲ್ಲ, 1 ಇಂಚ್ ಕಡಿಮೆ. ಇವಾಗ ಇಷ್ಟು ಹೈಟ್ ಇರೋದಕ್ಕೇನೇನು ಟಾಪ್ವರೆಗೂ ಲೋಡ್ ಹಾಕವ್ರೆ ನಮಗೆ. ಗಾಡಿ ಸಡನ್ನಾಗಿ ಹೇಳಿದ್ರೆ ಹಿಂಗೆ ಮಲ್ಗಿ ಎದ್ದೇಳ್ತದೆ. ಏನಾದರೂ ಸ್ವಲ್ಪ ಏನಾದರೂ ಸ್ಪೀಡಲ್ಲಿ ಹೇಳಿದ್ರೆ ಗಾಡಿ ಅಪ್ಸೈಡ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಗಾಡಿ ಹೈಟ್ ಇದ್ದರೆ. ಖಾಲಿ ಗಾಡಿನಲ್ಲಿ ಏನಾಗಲ್ಲ ಸಾಮಾನ್ಯವಾಗಿ. ಟಾಪ್ ಲೋಡು ಅಂದರೆ ಫುಲ್ ಹೈಟ್ ಲೋಡ್ ಮಾಡಿರ್ತಾರೆ ನೋಡಿ, ಅವಾಗ ತುಂಬ ಡೇಂಜರ್ ಇರುತ್ತೆ. ಸ್ವಲ್ಪ ರೋಡ್ ಏನಾದರೂ ಕರ್ವ್ ಇದ್ದರೆ ನಾವು ಹಿಂಗೆ ಹೋಗಿ ಮತ್ತೆ ಹಿಂಗೆ ಟರ್ನ್ ಮಾಡೋ ಥರ ಇದ್ದರೆ, ರೋಡ್ ಹಿಂಗೆ ಕರ್ವ್ ಏನಾದರೂ ಇದ್ದರೆ ತುಂಬ ಡೇಂಜರು ಹೈಟ್ ಇದ್ದರೆ ರೋಡ್ ಗಾಡಿನಲ್ಲಿ.
ನಮ್ಮ ಗಾಡಿ ಹೈಟ್ ಐತೆ ಅಂತ ನಾವು ಹೇಳ್ಬೋದು, ಬಟ್ ತುಂಬ ಹುಷಾರಾಗಿ ಓಡಿಸ್ಬೇಕು. ಎಲ್ಲೋ ಆ ಕಡೆ ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಬೋಲ್ಡ್ ಐತೆ ಕುಣಿಗಲ್ 7 ಕಿಲೋಮೀಟ್ರು, ಹಾಸನ್ 120 ಕಿಲೋಮೀಟ್ರ್ ಅಂತ. ಯಾವುದೋ ಸಂಧಿ ಒಳಗಡೆ ಹಾಕು ಅಂದ್ರಪ್ಪ, ಯಾವ ಸಂಧಿಲಿ ಹಾಕಿ, ದೊಡ್ಡ ಕಂಟೈನರ್ ನಿಂತಿದೆಯಲ್ಲ ಅದ್ರ ಪಕ್ಕದಲ್ಲಿ ಅಂತ ಅಂದರು. ಅಂದರೆ ಈ ಕಡೆನಾ ಸ್ನೇಹಿತರೆ? ಅನ್ಲೋಡೆಲ್ಲ ಆಯಿತು, 6 ಗಂಟೆ ಪೇಮೆಂಟ್ ಮಾಡಿದೆ, ಎಲ್ಲ ಪೂರ್ತಿನೂ ಆನ್ಲೈನ್ ಪೇಮೆಂಟ್ ಆಗೈತೆ. ಇಲ್ಲಿಂದ ಹೊರಡ್ತಾ ಇದ್ದೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಧನ್ಯವಾದ, ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.